PSI ಪರಶುರಾಮ್ ಕೇಸನ್ನ ಸಿಐಡಿಗೆ ಕೊಡಲಾಗಿತ್ತು. ಈಗ ಸಿಐಡಿಗೆ ಮಹತ್ವದ ಸುಳಿವು ಸಿಗ್ತಾ ಇದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಶಾಸಕರಿಗೆ ಕೊಡುವುದಾಗಿ ಹಣವನ್ನ ಹೊಂದಿಸಿದ್ರ PSI. ಪರಶುರಾಮ್ ನಿವಾಸದಲ್ಲೇ 7,35,000 ಹಣ ಪತ್ತೆಯಾಗಿದೆ. ಮನೆ ಪರಿಶೀಲನೆ ವೇಳೆ ಶಾಸಕರ ಖಾಲಿ ಲೆಟರ್ ಹೆಡ್ ಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ದಿನವೇ ಬ್ಯಾಂಕ್ಗೆ 6 ಲಕ್ಷ ಜಮೆಯಾಗಿದೆ. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷವನ್ನ ಹೊಂದಿಸಿದ್ರ ಪರಶುರಾಮ್ ಅವರು. ನೋಡಿ, ಈಗ ವಿಚಾರ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಖಾಲಿ ಲೆಟರ್ ಹೆಡ್ ಸಿಕ್ಕಿರುವಂಥದ್ದು. ಆ ಲೆಟರ್ ಹೆಡ್ ಹಾಗೂ ಜೊತೆಗೆ 7,35,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ. ಅಷ್ಟೇ ಅಲ್ಲ, ಅವರು ಸೂಸೈಡ್ ಮಾಡಿಕೊಂಡಂತಹ ದಿನವೇ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. ಪರಶುರಾಮ್ ಬಳಸ್ತಿದ್ದಂಥ 2 ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಹಾಗಾದ್ರೆ ಇವ್ರು 15 ಲಕ್ಷ ಕೊಡಬೇಕು ಅಂದ್ಕೊಂಡಿದ್ರ, ಒಂದಷ್ಟು ಹಣ ಜಮೆ ಮಾಡಿದ್ದಾರೆ, ಜೊತೆಗೆ ಒಂದಷ್ಟು ಹಣ ಸಿಕ್ಕಿದೆ ಸಿಐಡಿಗೆ. ಯಾವ ರೀತಿ ಸಾಕ್ತಾ ಇದೆ ತನಿಖೆ, ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ನಾಗರಾಜ್? ದಿವಿತ್, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇರುವಂತದ್ದು. ಅಂತಂದ್ರೆ ಯಾದಗಿರಿಯಲ್ಲಿ ಏನು ಕಳೆದ ಈ ಪರಶುರಾಮ್ ಸಾವಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಸಿಐಡಿಗೆ ಈ ಒಂದು ಪ್ರಕರಣವನ್ನ ಆದೇಶ ಮಾಡಿತ್ತು. ಅದಾದ ಬಳಿಕ ಯಾದಗಿರಿಗೆ ಬಂದ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ಬೆನ್ನತ್ತಿರುವಂತದ್ದು. ಅಂತಂದ್ರೆ ನಿನ್ನೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PSI ಪರಶುರಾಮ್ ಕುಟುಂಬಸ್ಥರ ಸಮಕ್ಷಮದಲ್ಲಿ ಏನೋ ಒಂದು ರೀತಿಯ ಸ್ಥಳ ಮಹಜರನ್ನ ಮಾಡಿಸಿದ್ರು. ಅಂತಂದ್ರೆ ಯಾದಗಿರಿಯ SP ಕಚೇರಿ ಹಿಂಭಾಗದಲ್ಲಿ ಇರುವಂತಹ ಒಂದು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಪರಶುರಾಮ್ ವಾಸವಿದ್ರು. ಈ ಒಂದು ಮನೆ ಮೇಲೆ ಏನು ನಿನ್ನೆ ಸ್ಥಳ ಮಹಜರ ನಡೆಸಿದ್ರು. ಈ ಒಂದು ಸ್ಥಳ ಮಹಜರ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಮನೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ನೀಡಿರುವಂತಹ ಖಾಲಿ ಹೆಡ್ ಲೆಟರ್ ಇರ್ಬೋದು, ಅದ್ರ ಜೊತೆಗೆ 7,35,000 ಹಣ ಸಹ ಇವ ಸಿಐಡಿ ವಶಕ್ಕೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಅವತ್ತೇ ಅಂತಂದ್ರೆ ಪರಶುರಾಮ್ ಸಾವಿಗೂ ಮುನ್ನ ಅಂತಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನು 6 ಲಕ್ಷ ಹಣವನ್ನ ತನ್ನ ಅಕೌಂಟ್ಗೆ ಜಮೆ ಮಾಡಿರುವಂತದ್ದು ಸಹ ಈ ಒಂದು ಸಿಐಡಿ ವಿಚಾರಣೆಯಲ್ಲಿ ಬೆಳಕಿಗೆ. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. PSI ಪರಶುರಾಮ್ ಕೇಸನ್ನ ಸಿಐಡಿಗೆ ಕೊಡಲಾಗಿತ್ತು. ಈಗ ಸಿಐಡಿಗೆ ಮಹತ್ವದ ಸುಳಿವು ಸಿಗ್ತಾ ಇದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಶಾಸಕರಿಗೆ ಕೊಡುವುದಾಗಿ ಹಣವನ್ನ ಹೊಂದಿಸಿದ್ರ PSI. ಪರಶುರಾಮ್ ನಿವಾಸದಲ್ಲೇ 7,35,000 ಹಣ ಪತ್ತೆಯಾಗಿದೆ. ಮನೆ ಪರಿಶೀಲನೆ ವೇಳೆ ಶಾಸಕರ ಖಾಲಿ ಲೆಟರ್ ಹೆಡ್ ಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ದಿನವೇ ಬ್ಯಾಂಕ್ಗೆ 6 ಲಕ್ಷ ಜಮೆಯಾಗಿದೆ. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷವನ್ನ ಹೊಂದಿಸಿದ್ರ ಪರಶುರಾಮ್ ಅವರು. ನೋಡಿ, ಈಗ ವಿಚಾರ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಖಾಲಿ ಲೆಟರ್ ಹೆಡ್ ಸಿಕ್ಕಿರುವಂಥದ್ದು. ಆ ಲೆಟರ್ ಹೆಡ್ ಹಾಗೂ ಜೊತೆಗೆ 7,35,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ. ಅಷ್ಟೇ ಅಲ್ಲ, ಅವರು ಸೂಸೈಡ್ ಮಾಡಿಕೊಂಡಂತಹ ದಿನವೇ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. ಪರಶುರಾಮ್ ಬಳಸ್ತಿದ್ದಂಥ 2 ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಸಿಐಡಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಹಾಗಾದ್ರೆ ಇವ್ರು 15 ಲಕ್ಷ ಕೊಡಬೇಕು ಅಂದ್ಕೊಂಡಿದ್ರ, ಒಂದಷ್ಟು ಹಣ ಜಮೆ ಮಾಡಿದ್ದಾರೆ, ಜೊತೆಗೆ ಒಂದಷ್ಟು ಹಣ ಸಿಕ್ಕಿದೆ ಸಿಐಡಿಗೆ. ಯಾವ ರೀತಿ ಸಾಕ್ತಾ ಇದೆ ತನಿಖೆ, ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ನಾಗರಾಜ್? ದಿವಿತ್, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇರುವಂತದ್ದು. ಅಂತಂದ್ರೆ ಯಾದಗಿರಿಯಲ್ಲಿ ಏನು ಕಳೆದ ಈ ಪರಶುರಾಮ್ ಸಾವಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ ಸಿಐಡಿಗೆ ಈ ಒಂದು ಪ್ರಕರಣವನ್ನ ಆದೇಶ ಮಾಡಿತ್ತು. ಅದಾದ ಬಳಿಕ ಯಾದಗಿರಿಗೆ ಬಂದ ಸಿಐಡಿ ಅಧಿಕಾರಿಗಳು ಈ ಒಂದು ಪ್ರಕರಣದ ಬೆನ್ನತ್ತಿರುವಂತದ್ದು. ಅಂತಂದ್ರೆ ನಿನ್ನೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PSI ಪರಶುರಾಮ್ ಕುಟುಂಬಸ್ಥರ ಸಮಕ್ಷಮದಲ್ಲಿ ಏನೋ ಒಂದು ರೀತಿಯ ಸ್ಥಳ ಮಹಜರನ್ನ ಮಾಡಿಸಿದ್ರು. ಅಂತಂದ್ರೆ ಯಾದಗಿರಿಯ SP ಕಚೇರಿ ಹಿಂಭಾಗದಲ್ಲಿ ಇರುವಂತಹ ಒಂದು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಪರಶುರಾಮ್ ವಾಸವಿದ್ರು. ಈ ಒಂದು ಮನೆ ಮೇಲೆ ಏನು ನಿನ್ನೆ ಸ್ಥಳ ಮಹಜರ ನಡೆಸಿದ್ರು. ಈ ಒಂದು ಸ್ಥಳ ಮಹಜರ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಮನೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ನೀಡಿರುವಂತಹ ಖಾಲಿ ಹೆಡ್ ಲೆಟರ್ ಇರ್ಬೋದು, ಅದ್ರ ಜೊತೆಗೆ 7,35,000 ಹಣ ಸಹ ಇವ ಸಿಐಡಿ ವಶಕ್ಕೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಅವತ್ತೇ ಅಂತಂದ್ರೆ ಪರಶುರಾಮ್ ಸಾವಿಗೂ ಮುನ್ನ ಅಂತಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನು 6 ಲಕ್ಷ ಹಣವನ್ನ ತನ್ನ ಅಕೌಂಟ್ಗೆ ಜಮೆ ಮಾಡಿರುವಂತದ್ದು ಸಹ ಈ ಒಂದು ಸಿಐಡಿ ವಿಚಾರಣೆಯಲ್ಲಿ ಬೆಳಕಿಗೆ. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. PSI ಪರಶುರಾಮ್ ಕೇಸನ್ನ ಸಿಐಡಿಗೆ ಕೊಡಲಾಗಿತ್ತು. ಈಗ ಸಿಐಡಿಗೆ ಮಹತ್ವದ ಸುಳಿವು ಸಿಗ್ತಾ ಇದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಶಾಸಕರಿಗೆ ಕೊಡುವುದಾಗಿ ಹಣವನ್ನ ಹೊಂದಿಸಿದ್ರ PSI. ಪರಶುರಾಮ್ ನಿವಾಸದಲ್ಲೇ 7,35,000 ಹಣ ಪತ್ತೆಯಾಗಿದೆ. ಮನೆ ಪರಿಶೀಲನೆ ವೇಳೆ ಶಾಸಕರ ಖಾಲಿ ಲೆಟರ್ ಹೆಡ್ ಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ದಿನವೇ ಬ್ಯಾಂಕ್ಗೆ 6 ಲಕ್ಷ ಜಮೆಯಾಗಿದೆ. ಪೋಸ್ಟಿಂಗ್ ಆಗಿ ಒಟ್ಟು 15 ಲಕ್ಷವನ್ನ ಹೊಂದಿಸಿದ್ರ ಪರಶುರಾಮ್ ಅವರು.
ನೋಡಿ, ಈಗ ವಿಚಾರ ಬೇರೆ ಬೇರೆ ತಿರುವನ್ನು ಪಡೆದುಕೊಳ್ತಾ ಇದೆ. ಸ್ಥಳ ಮಹಜರು ಮಾಡುವಂಥ ಸಂದರ್ಭದಲ್ಲಿ ಶಾಸಕರ ಖಾಲಿ ಲೆಟರ್ ಹೆಡ್ ಸಿಕ್ಕಿರುವಂಥದ್ದು. ಆ ಲೆಟರ್ ಹೆಡ್ ಹಾಗೂ ಜೊತೆಗೆ 7,35,000 ಹಣವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ CID. ಅಷ್ಟೇ ಅಲ್ಲ, ಅವರು ಸೂಸೈಡ್ ಮಾಡಿಕೊಂಡಂತಹ ದಿನವೇ ಸುಮಾರು 6 ಲಕ್ಷ ರೂಪಾಯಿ ಹಣವನ್ನು ಜಮೆ ಮಾಡಿದ್ದಾರೆ. ಪರಶುರಾಮ್ ಬಳಸ್ತಿದ್ದಂಥ 2 ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ CID. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್, ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ನಾಗರಾಜ್, ಹಾಗಾದ್ರೆ ಇವ್ರು 15 ಲಕ್ಷ ಕೊಡಬೇಕು ಅಂದ್ಕೊಂಡಿದ್ರ? ಒಂದಷ್ಟು ಹಣ ಜಮೆ ಮಾಡಿದ್ದಾರೆ, ಜೊತೆಗೆ ಒಂದಷ್ಟು ಹಣ ಸಿಕ್ಕಿದೆ CIDಗೆ. ಯಾವ ರೀತಿ ಸಾಕ್ತಾ ಇದೆ ತನಿಖೆ? ಇದನ್ನು ಯಾವ ರೀತಿ ಪರಿಗಣಿಸ್ತಾರೆ ನಾಗರಾಜ್? ದಿವಿತ್, ಯಾದಗಿರಿ PSI ಪರಶುರಾಮ್ ಸಾವು ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡಿತಾ ಇರುವಂತದ್ದು. ಅಂತಂದ್ರೆ ಯಾದಗಿರಿಯಲ್ಲಿ ಏನು ಕಳೆದ ಈ ಪರಶುರಾಮ್ ಸಾವಾದ ಕೆಲವೇ ಗಂಟೆಗಳಲ್ಲಿ ಸರ್ಕಾರ CIDಗೆ ಈ ಒಂದು ಪ್ರಕರಣವನ್ನ ಆದೇಶ ಮಾಡಿತ್ತು. ಅದಾದ ಬಳಿಕ ಯಾದಗಿರಿಗೆ ಬಂದ CID ಅಧಿಕಾರಿಗಳು ಈ ಒಂದು ಪ್ರಕರಣದ ಬೆನ್ನತ್ತಿರುವಂತದ್ದು. ಅಂತಂದ್ರೆ ನಿನ್ನೆ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ PSI ಪರಶುರಾಮ್ ಕುಟುಂಬಸ್ಥರ ಸಮಕ್ಷಮದಲ್ಲಿ ಏನೋ ಒಂದು ರೀತಿಯ ಸ್ಥಳ ಮಹಜರನ್ನ ಮಾಡಿಸಿದ್ರು. ಅಂತಂದ್ರೆ ಯಾದಗಿರಿಯ SP ಕಚೇರಿ ಹಿಂಭಾಗದಲ್ಲಿ ಇರುವಂತಹ ಒಂದು ಪೊಲೀಸ್ ಕ್ವಾರ್ಟರ್ಸ್ ನಿವಾಸದಲ್ಲಿ ಪರಶುರಾಮ್ ವಾಸವಿದ್ರು. ಈ ಒಂದು ಮನೆ ಮೇಲೆ ಏನು ನಿನ್ನೆ ಸ್ಥಳ ಮಹಜರ ನಡೆಸಿದ್ರು. ಈ ಒಂದು ಸ್ಥಳ ಮಹಜರ ನಡೆಸುವಂತಹ ಸಂದರ್ಭದಲ್ಲಿ ಈ ಒಂದು ಮನೆಯಲ್ಲಿ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ನೀಡಿರುವಂತಹ ಖಾಲಿ ಹೆಡ್ ಲೆಟರ್ ಇರ್ಬೋದು, ಅದ್ರ ಜೊತೆಗೆ 7,35,000 ಹಣ ಸಹ ಇವ CID ವಶಕ್ಕೆ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಅವತ್ತೇ ಅಂತಂದ್ರೆ ಪರಶುರಾಮ್ ಸಾವಿಗೂ ಮುನ್ನ ಅಂತಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಏನು 6 ಲಕ್ಷ ಹಣವನ್ನ ತನ್ನ ಅಕೌಂಟ್ಗೆ ಜಮೆ ಮಾಡಿರುವಂತದ್ದು ಸಹ ಈ ಒಂದು CID ವಿಚಾರಣೆಯಲ್ಲಿ ಬೆಳಕಿಗೆ. ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.